ದೇವ ಜಗದ್ರಕ್ಷಕ, ಈ ಗೇಡು ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಎಷ್ಟೊಂದು ಕಷ್ಟಪಡುತ್ತಿದೆ ಈ ಮಾನವ ಜೀವ. ದೇಶ, ಭಾಷೆ, ಧರ್ಮ, ಶಾಂತಿ ಪದಗಳನ್ನು ಮೀರಿ ಸರ್ವವ್ಯಾಪ್ತಿಯಾದುದಲ್ಲದೆ ಈ ಹಸಿವು ಭೂಮಿಯ ವಿಸ್ಮಯ ಲೋಕದಲ್ಲಿ ಈ ಹಸಿವೆ ಎಂಬುದೇ ಇಲ್ಲವಾಗಿದ್ದರೆ ಈ ಜಗತ್ತೇ ಜಡವಾಗಿ ನಿಶ್ಚೇದನವಾಗಿ ಬಿಡುತ್ತಿತ್ತು. ಕಳೆದು ಇದೇ ರೀತಿ ರಾಶಿ ಹಾಕಿರ್ತಾರ. ಸ್ವಲ್ಪ ಕಟ್ಗೆನಾದ್ರೂ ಮಾರಿ ಮನೆಗೆ ಸ್ವಲ್ಪ ದಿನಸಿ ಆದ್ರೂ ತರಬಾರ್ದೇನ್ರಿ? ಶಾಂತಿ, ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಶಾಂತಿ, ಎಲ್ಲಿಗೆ ನನಗೇಕೋ ನಿನ್ನೆಯಿಂದ ನಮಗೆ ಇಬ್ಬರು ಅವಳಿ ಮಕ್ಕಳೇ ಆಗುತ್ತವೆ ಅಂತ ಅನ್ನಿಸುತ್ತದೆ. ಶಾಂತಿ, ಅನ್ನಿಸುತ್ತದೆ. ಹೌದಾ? ನಿಮಗೆ ಹೇಗೆ ಗೊತ್ತಾಗುತ್ತೆ ಅದೆಲ್ಲ? ಶಾಂತಿ, ನಿನ್ನ ಹೊಟ್ಟೆಯನ್ನು ನೋಡಿದರೆ ತಿಳಿಯುವುದಿಲ್ಲವೇ? ಶಾಂತಿ, ತಿಳಿಯುವುದಿಲ್ಲವೇ? ನೋಡಿ, ಅವಳಿ ಜವಳಿ ಆದ್ರೂ ಆಗ್ಲಿ, ಇಲ್ಲ ಒಂದು ಮಗು ಆಗ್ಲಿ, ಇಲ್ಲ 3 ಮಗು ಆಗ್ಲಿ, ಬನ್ನಿ ನಿಮಗೋಸ್ಕರ ಗಂಜಿ ಮಾಡಿದೀನಿ. ಹೊಟ್ಟೆ ತುಂಬಾ ಗಂಜಿಯನ್ನು ಕುಡಿಯುವಂತೆ. ಹೌದು ಸ್ವಾಮಿ. ಯಾರ ಇವಳು? ಹೌದು ಸ್ವಾಮಿ, ನಾನೇ ಸ್ವಾಮಿ. ಯಾರ ಇವಳು? ಸ್ವಾಮಿ, ನನ್ನ ಹೆಂಡತಿ ಶಾಂತಿ ಅಂತ ಸ್ವಾಮಿ. ಗಂಧದ ಮರ ಕಳ್ತನ ಮಾಡ್ತಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದೈತೆ ಸ್ವಾಮಿ. ಇದೇನು ಸ್ವಾಮಿ ಇಂಥ ಆರೋಪವೇ ನನ್ನ ಮೇಲೆ? ಒಣಗಿದ ಮರಗಳನ್ನು ಕಟ್ಟಿಗೆ ಕಡಿದು ಅದನ್ನು ಮಾರಿ ನಾವು ಜೀವನ ಸಾಗಿಸುತ್ತಿರುವ ಬಡವ ಸ್ವಾಮಿ, ನಾನು ಬಡವ. ಗಂಧದ ಮರಕ್ಕೆ ಕೊಡಲಿ ಹಾಕುವ ಕಳ್ಳ ಕದೀಮ ನಾನಲ್ಲ ಸ್ವಾಮಿ, ನಾನಲ್ಲ. ಅಲ್ಲಲ್ಲ, ಇಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗಿ 4 ವಜೆ ಬಿಟ್ರೆ ಎಲ್ಲ ಬಾಯ್ ಬಿಡ್ತೀಯ. ಇಲ್ಲ ಸಾಹೇಬ್ರೆ, ಇಲ್ಲ. ನನ್ನ ಗಂಡ ತುಂಬಾ ಒಳ್ಳೆಯವರು. ಕಟ್ಟಿಗೆ ಕಡಿಯೋದಷ್ಟೇ ಅವರ ಕೆಲಸ. ಕಳ್ಳತನ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಯಾರು ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನನ್ನ ಗಂಡ ಇನ್ಫಾರ್ಮೇಶನ್ ಅಲ್ಲ, ಒಳ್ಳೆ ಇನ್ಫಾರ್ಮೇಶನ್. ಬೋಟಂಟಿ ಅದು ಚೆಕ್ ಮಾಡೋದನ್ನ ಚೆಕ್ ಮಾಡ್ಬೇಕಾ? ಹೌದು, ಎಳ್ಕೊಂಡು ಹೋಗ್ಬಿಡ್ತೀವಿ ಬಿಡ. ನೆಲ ತಟ್ಟಿ ಕಡೆ ಮುತ್ತುರಾಜ್ ಚೆಕ್ ಮಾಡೋದು. ಸರ್, ಇದೆ ಅದ್ರೊಳಗೆ ಏನೋ ಇದೆ ಸರ್. ಹೌದು, ನನಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಇವನು ದೊಡ್ಡ ಡಕಾಯಿತ ಕಣೋ. ಅರೆಸ್ಟ್ ಮಾಡ. ಸ್ವಾಮಿ, ನಾನು ನನ್ನ ಎತ್ತವ ರಾಣೆಯಾಗಿಯೂ ಗಂಧದ ಮರವನ್ನು ಕಡಿದಿಲ್ಲ ಸ್ವಾಮಿ, ಕಡಿದಿಲ್ಲ. ಈ ಕಟ್ಟಿಗೆ ರಾಶಿಯಲ್ಲಿ ಅದು ಹೇಗೆ ಬಂತ ಅಂತ ಗೊತ್ತಿಲ್ಲ ಸ್ವಾಮಿ ನನಗೆ. ಬರುತ್ತೆ ಸ್ಟೇಷನ್ಗೆ ಕರ್ಕೊಂಡೋಗಿ ಕಾರ್ಪಡಿ ತುರ್ಕಿದ್ರೆ ಎಲ್ಲ ಹೊರಬಿಡುತ್ತೆ. ಅಲ್ಲಿ ತಕ್ಕ ಯಾವುದು ಬರಲ್ಲ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡವನ್ನ. ಸ್ವಾಮಿ, ನಾನು ಕಳ್ಳನಲ್ಲ ಸ್ವಾಮಿ,
ನಮ್ಮ ದೇವರಾಣೆಗೂ ಎತ್ತವರಾಣೆಯಾಗಿಯೂ ನಾನು ಕಳ್ಳನಲ್ಲ. ನಾನು ನಿರಪರಾಧಿ ಸ್ವಾಮಿ, ನಿರಪರಾಧಿ. ಈಗ ನನ್ನ ಹೆಂಡತಿ 9 ತಿಂಗಳು ಗರ್ಭಿಣಿ ಸ್ವಾಮಿ. ಈ ಕಾಡರಿವೆಯಲ್ಲಿ ಹೇಗೆ ಬಿಟ್ಟೋಗಲಿ? ಅವಳಿಗೆ ಯಾರು ದಿಕ್ಕು ಸ್ವಾಮಿ ಇಲ್ಲಿ? ಸಾಹೇಬ್ರೆ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಗಂಡ ಕಳ್ಳತನ ಮಾಡಿಲ್ಲ, ಅವಳು ತುಂಬಾ ಒಳ್ಳೆಯವರು. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಗಂಡನನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ನೋಡಿ, ನನ್ನ ಗಂಡನನ್ನ ಕರ್ಕೊಂಡು ಹೋಗೋದಾದ್ರೆ ನನ್ನನ್ನು ಕೂಡ ಇವರ ಜೊತೆಲೆ ಕರ್ಕೊಂಡು ಹೋಗಿ ಸ್ವಾಮಿ. ನನ್ನನ್ನು ಕೂಡ ಇವರ ಜೊತೆಲೆ ಕರ್ಕೊಂಡು ಹೋಗಿ. ಏ 420, ಇನ್ನೇನು ಮಗ ನೋಡ್ತದೆ ಎಳ್ಕಮರ ಅವ್ರನಲ್ಲಿ. ಸ್ವಾಮಿ, ಇವಳು ಒಂಟಿ ಹೆಣ್ಣು ಸ್ವಾಮಿ. ಇವಳನ್ನು ಈ ಕಾಡರಿವೆಯಲ್ಲಿ ಹೇಗೆ ಬಿಟ್ಟು ಹೋಗಲಿ ಸ್ವಾಮಿ? ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ಸ್ವಾಮಿ. ನಾನೇ ಸ್ಟೇಷನ್ಗೆ ಬಂದು ಶರಣರಾಗುತ್ತೇನೆ ಸ್ವಾಮಿ. ನಾನೇ ಶರಣ. ನೋಡಮ್ಮ, ಇವನ್ನಂತೂ ನಾವು ಬಿಟ್ಟು ಹೋಗಲ್ಲ. ನಿನ್ನೆ ಬೇಕಾದ್ರೆ ಲಾಯರ್ ಮುಖಾಂತರ ಬಂದು ಅವ್ರನ್ನ ಬಿಡಿಸ್ಕೊಂಡು ಹೋಗ್ಬೋದು. ಶಾಂತಿ, ಇದು ಕರುಣೆ ಇಲ್ಲದ ಕಾನೂನು ಶಾಂತಿ. ಅಧಿಕಾರದ ದರ್ಪದಿಂದ ಮನವೇರಿರವ ಇವರಿಗೆ ಕರುಣೆಯೂ ಇಲ್ಲ, ಅನುಕಂಪನೂ ಇಲ್ಲ. ಬೇಡಿ ಬೇಡಿ, ಕ್ರೂರವಿದೆಯೇ ನನ್ನ ಕೈಗಳಿಗೆಂದು ಬಿದ್ದಿದೆ. ಬೇಡಿ. ವಿಧಿಗೈದ ಮೋಸ ಆಗಿದೆ ಕೈಗಳಿಗೆ ಯಮನ ಪಾಶ. ವಿಧಿಗೈದ ಮೋಸ ಬಯಲಾದ ವೇಷ. ವಿಧಿಗೈದ ಮೋಸ ಬಯಲಾದ ವೇಷ. ಆಯಿತೆ ಕೈಗಳಿಗೆ ಯಮನ ಯಾರಿಗೆ ಕಾಣದಂತೆ ಮೇಲೆ ಇರುವೆಯಲ್ಲ, ಈ ಬಡವನ ಕೂಗು ನಿನಗೆ ಕೇಳಲಾರದೇನಪ್ಪ. ದೇವರೇ ಪರಮಾತ್ಮ, ಹೇಗಿದ್ದ ನಮ್ಮ ಸಂಸಾರ ಹೇಗಾಯ್ತಪ್ಪ, ಹೇಗಾಯ್ತು ದೇವರೇ ನಮ್ಮ ಸಂಸಾರ ಹೇಗಾಯ್ತು. ಹೇಗಾದ್ರೂ ಮಾಡಿ ನಮ್ಮ ಸಂಸಾರವನ್ನು ಒಂದು ಗೂಡಿಸಪ್ಪ ಪರಮಾತ್ಮ, ಒಂದು ಗೂಡಿಸು.